ರಾಜಾಂಡವನ್ನ ಎಲ್ಲಿ ಅನುರೋಮ ಕೂಪದಲ್ಲಿ ಆಯ್ದ ಶ್ರೀಹರಿಗೆ ಜನನಿ ಜಠರಾಗು ಒಳಗೊಂಬುದೆ. ಅಂದ್ರೆ ಅನೇಕ ಕೋಟಿ ಬ್ರಹ್ಮಾಂಡವನ್ನ ನಮ್ಮ ಶರೀರದಲ್ಲಿ 3.5 ಕೋಟಿ ರೋಮಕೂಪಗಳಿವೆ. ಆ 3.5 ಅಂದ್ರೆ ಪರಮಾತ್ಮನು ತನ್ನ ಒಂದೊಂದು ರೋಮಕೂಪಗಳಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನ ಅಡಗಿರಿಸಿಕೊಂಡಿದ್ದಾನೆ. ಪರಮಾತ್ಮ ಒಂದು ರೋಮಕೂಪವು ಒಂದು ಬ್ರಹ್ಮಾಂಡಕ್ಕೆ ಆಶ್ರಯವಾಗಿದ್ದಾಗ ಶರೀರದಲ್ಲಿ ಎಷ್ಟೋ ಅನೇಕ ರೋಮಕೂಪಗಳಿವೆ. ಅವೆಲ್ಲದಕ್ಕೂ ಕೂಡ ಅನೇಕ ಕೋಟಿಗಳಿಗೆ ಪರಮಾತ್ಮನ ಅನೇಕ ರೋಮಕೂಪಗಳು ಆಶ್ರಯವಾಗಿವೆ. ಅಂದ್ರೆ ಅವನ ಅಂಗಗಳಿಗೂ ಯಾವ ಭೇದ ಇಲ್ಲ ಅನ್ನೋ ಒಂದು ವಿಷಯ ನಮಗೆ ತಿಳಿಯುತ್ತೆ. ಅಂದ್ರೆ ಪರಮಾತ್ಮನ ಕೈ ಮಾಡೋ ಕೆಲಸ ಕಾಲ್ ಮಾಡತ್ತೆ, ಕಾಲ್ ಮಾಡೋ ಕೆಲಸ ಕೈ ಮಾಡತ್ತೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ, ಛೇದ ಭೇದ ವಿಶಾಲ ಕುಟಿಲಾಂತಾದಿ ಮಧ್ಯ ವಿದೂರ. ಛೇದ ಅನ್ನೋದಿಲ್ಲ, ಭೇದ ಅನ್ನೋದಿಲ್ಲ, ಭೇದ ಇಲ್ಲ ಪರಮಾತ್ಮನಿಗೆ. ಇದರಿಂದ ನಮಗಿನ್ನ ವಾದಿರಾಜರು ಸ್ಪಷ್ಟಪಡಿಸಿದ್ದಾರೆ. ಅಂಥ ಇಡೀ ಬ್ರಹ್ಮಾಂಡವನ್ನೇ ತನ್ನ ಒಂದೊಂದು ರೋಮಕೂಪಗಳಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡವನ್ನ ಧರಿಸಿದ ಪರಮಾತ್ಮನಿಗೆ ಜನನಿ ಜಠರಾಗು ಒಳಗೊಂಬುದೆ. ಎಲ್ಲಾದ್ರೂ ಗರ್ಭವಾಸ ಇದೆನಾ? ನೀವೇ ಹೇಳಿ ಈಗ ಅಂತ ಹೇಳಿ ವಾದಿರಾಜರು ನಮಗೆ ಸ್ಪಷ್ಟವಾಗಿ ಈ ಪದ್ಯದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ.